ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಸೊ ಇವಾಗ ತಿಂಡಿ ಮತ್ತು ಸಾಂಬಾರು ಮಾಡ್ತಾಯಿದ್ವಿ. ಸೊ ರೆಸಿಪೀಸ್ನ ತೋರಿಸೋಣ ಅಂತ ವಾಂಗಿಬಾತ್ ಮತ್ತು ಬೆಂಡೆಕಾಯಿದು ಫ್ರೈ ಮಾಡ್ತಾಯಿದ್ದೀನಿ, ಬೇಳೆ ಹಾಕಿಬಿಟ್ಟು. ಸೊ ಡಿಫ್ರೆಂಟ್ ಆಗಿರುತ್ತೆ. ಇದು ನಾನು ಸೆಕೆಂಡ್ ಟೈಮ್ ಮಾಡ್ತಿರೋದು. ಫಸ್ಟ್ ಟೈಮ್ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿತ್ತು. ಸೊ ವಾಂಗಿಬಾತ್ ನಾನು ಡ್ಯೂಟಿಗೆ ತೊಗೊಂಡೋಗ್ತೀನಿ. ಸಾಂಬಾರು ಅಪ್ಪ ಅಮ್ಮ ಲಶಿಕಾ ತಿಂತಾರೆ. ಸೊ ಫಸ್ಟ್ ವಾಂಗಿಬಾತ್ ತೋರಿಸ್ಬಿಟ್ಟು ಆಮೇಲೆ ನಾನು ಬೆಂಡೆಕಾಯ್ದು ಕರಿ ಹೇಗೆ ಮಾಡೋದು ಅಂತ ಈಸಿಯಾಗಿ ತೋರಿಸ್ತೀನಿ. ನನಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಆ್ಯಂಡ್ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ. ಸೊ ಹಾಗೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ಹಾಗೆ ಅಡುಗೆ ಮಾಡಿರ್ತೀನಿ. ಸೊ ಬೇಳೆ ಆಗ್ತಿರೋದು ಸೌಂಡು ಕುಕ್ಕರಲ್ಲಿ. ಸೊ ಫಸ್ಟು ವಾಂಗಿಬಾತ್ಗೆ ಕಡಾಯಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ. ಇವಾಗ ನಾನೊಂದು ಕಡಾಯಿ ತೊಗೊಳ್ತಾ ಇದ್ದೀನಿ. ಕಡಾಯಿಗೆ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ವಾಂಗಿಬಾತನ್ನ ಡಿಫ್ರೆಂಟ್ ಟೈಪ್ಸಲ್ಲಿ ಮಾಡ್ಬೋದು. ಸೊ ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು. ಫಾಸ್ಟಾಗಿ ಆಗೋಗುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಮೇಲೆ ಸಾಸಿವೆ, ಜೀರಿಗೆ, ಹಾಗೆ ಒಂಚೂರು ಕಡಲೆಬೇಳೆ ಹಾಕ್ಕೊಂಡೆ. ಆ್ಯಂಡ್ ಇದಕ್ಕೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಮತ್ತು ಟೊಮೆಟೊ ಮತ್ತು ಈರುಳ್ಳಿ ಒಟ್ಟಿಗೆ ಹಾಕ್ಕೊಳ್ತೀನಿ. ಏನಕ್ಕಂದರೆ ಇದಕ್ಕೆ ನಾನು ಬದನೆಕಾಯಿ ಹಾಕ್ಕೊಳ್ಳೋದ್ರಿಂದ ಬದನೆಕಾಯಿ ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ. ಸೊ ಅಷ್ಟೊತ್ತಿಗೆ ಈರುಳ್ಳಿ, ಟೊಮೆಟೊ ಕೂಡ ಚೆನ್ನಾಗಿ ಬೇಯುತ್ತೆ ಅಂತ. ಸೊ ನೆಕ್ಸ್ಟ್ ಇನ್ನೊಂದು 2 ನಿಮಿಷಕ್ಕೆ ನಾನು ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬದನೆಕಾಯಿನ. ಇದಾಕ್ಬಿಟ್ಟು ಬದನೆಕಾಯಿ ಏನಿದೆ ಅದು ಪೂರ್ತಿ ಒಂದು ಸ್ವಲ್ಪ ಬ್ರೌನ್ ಆಗಬೇಕು, ಒಂದು 80% 70% ಬ್ರೌನ್ ಆಗಬೇಕು. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಮುಚ್ಚಿಬಿಟ್ಟು ಕಡಾಯಿ ಮೇಲೆ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲೇ. ಸೊ ಆಗ ಬೇಗ ಕ್ವಿಕ್ಕಾಗಿ ಆಗುತ್ತೆ. ಸೊ ಇನ್ನೇನು ಇಷ್ಟ ಆಗಿದೆ ಅನ್ನೋ ಟೈಮಲ್ಲಿ ನಾನೊಂದು ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಳ್ತೀನಿ. ಸೊ ಆಮೇಲೆ ಉಪ್ಪು ಹಾಕ್ಕೊಳ್ಳೋದ್ರಿಂದ ಅದೊಂಥರ ಟೇಸ್ಟ್ ಸಿಗೋಲ್ಲ. ಏನಕ್ಕೆ ಬದನೆಕಾಯಿಗೆಲ್ಲ ಉಪ್ಪು ಹಿಡಿಬೇಕು, ಚೆನ್ನಾಗಿ ಟೇಸ್ಟ್ ಇರಬೇಕಂದ್ರೆ ಈ ಟೈಮಲ್ಲೇ ಉಪ್ಪು ಹಾಕಬೇಕು. ಉಪ್ಪು ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೀವು ಟೊಮೆಟೊ ಬದಲು ಹುಣಸೆಹಣ್ಣು ನೆನೆಸ್ಬಿಟ್ಟು ಆ ರಸನ ಕೂಡ ಹಾಕ್ಕೋಬೋದು. ಸೊ ಆ ಪ್ಲೇಸಲ್ಲಿ ನಾನು ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ನೀವೇನಾದರೂ ಯೂಸ್ ಮಾಡ್ತಿದ್ದೀರಾ ಅಂದರೆ ಈ ಟೈಮಲ್ಲಿ ನೀವು ಹುಣಸೆಹಣ್ಣು ರಸನ ಹಾಕ್ಕೋಬೋದು. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೋಬೇಕು, ರುಚಿ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ವಾಂಗಿಬಾತ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಅಂಗಡಿದೇ ಯೂಸ್ ಮಾಡ್ತೀನಿ ಯಾವಾಗಲೂ. ನೀವು ಮನೇಲಿ ಪ್ರಿಪೇರ್ ಮಾಡಿರೋದು ಇಲ್ಲ ನಿಮಗೆ ಇಷ್ಟ ಆಗಿರೋ ಬ್ರ್ಯಾಂಡ್ ವಾಂಗಿಬಾತ್ ಪೌಡರ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ MTRದೇ ಯೂಸ್ ಮಾಡ್ತೀನಿ ಯಾವಾಗಲೂ. ನನಗೆ ಅದು ಟೇಸ್ಟ್ ತುಂಬಾ ಇಷ್ಟ, ಮೊದಲಿಂದನೂ ಕೂಡ ಅದನ್ನೇ ಯೂಸ್ ಮಾಡ್ತಿರೋದು. ಎಷ್ಟು ಬೇಕೋ ಅಷ್ಟು ಪೌಡರ್ನ ಹಾಕಿಬಿಟ್ಟು ಒಂದು 2 ನಿಮಿಷ ಬಾಡಿಸ್ಕೋಬೇಕಾಗುತ್ತೆ ಅಷ್ಟೇ. ಸೊ ಬಾಡಿಸ್ಕೊಂಡ್ರೆ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಉದುದ್ರಾಗಿ ಆಗಿರೋ ಅನ್ನನ ಹಾಕಿ ಮಿಕ್ಸ್ ಮಾಡಿದ್ರೆ ಸೊ ವಾಂಗಿಬಾತ್ ರೆಡಿಯಾಗಿದೆ. ಈ ಗೊಜ್ಜನ್ನ ಹಾಗೆ ಕೂಡ ಸ್ಟೋರ್ ಮಾಡ್ಕೋಬೋದು 1 ವೀಕ್ವರೆಗೂ ಫ್ರಿಜ್ಜಲ್ಲಿ. ನಿಮಗೆ ಬೇಕಾದಾಗ ಅನ್ನಕ್ಕೆ ಕಲಿಸ್ಕೊಂಡು ಆರಾಮಾಗಿ ತಿನ್ಬೋದು. ಸೊ ನನಗೆ ಇನ್ನೊಂದು ಸ್ವಲ್ಪ ಪೌಡರ್ ಬೇಕು ಅಂತ ಅನಿಸ್ತು, ಮತ್ತೊಮ್ಮೆ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಒಂದು 2 ನಿಮಿಷ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟೇ ವಾಂಗಿಬಾತ್ ಗೊಜ್ಜು. ಇವಾಗ ಬನ್ನಿ ಬೆಂಡೆಕಾಯಿ ಸಾಂಬಾರು ಮಾಡೋದು ತೋರಿಸ್ತೀನಿ. ಈ ರೀತಿ ನಾನು ಬೆಂಡೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ರೀತಿ ಬೇಕಾದರೂ ಶೇಪಲ್ಲಿ ಚಿಕ್ಕದಾಗ ಇಲ್ಲ ಇನ್ನೂ ಸ್ವಲ್ಪ ದೊಡ್ಡದಾಗ ನಿಮ್ಗೆ ಇಷ್ಟ ಆಗಿರೋ ಸೈಜಲ್ಲಿ ಕಟ್ ಮಾಡ್ಕೋಬೋದು. ಸೊ ಇದನ್ನು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಒಂದು 50% ಮಾತ್ರ ನಾನು ಫ್ರೈ ಮಾಡ್ಕೋತೀನಿ ಎಣ್ಣೆಯಲ್ಲಿ. ಸೊ ವಿಡಿಯೋ ಫುಲ್ ಕೊನೆವರೆಗೂ ನೋಡಿ. ಗುಡ್ ನ್ಯೂಸಸ್ ಇದೆ ಅಂತ ನಾನು ಟೈಟಲಲ್ಲೇ ಹಾಕಿದ್ದೆ. ತುಂಬಾ ಗುಡ್ ನ್ಯೂಸಸ್, ಶಾಕ್ಸ್, ಸರ್ಪ್ರೈಸಸ್ ಅಂತಲೇ ಅನ್ಕೋಬೋದು. ಯಾವುದಾದ್ರೂ ಅನ್ಕೋಬೋದು. ಗುಡ್ ನ್ಯೂಸ್ ಆದರೂ ಅನ್ಕೋಬೋದು, ಶಾಕ್ ಅನ್ಕೋಬೋದು, ಸರ್ಪ್ರೈಸ್ ಅನ್ಕೋಬೋದು. ಸೊ ತುಂಬಾ ನಿಮ್ಮ ಹತ್ರ ಶೇರ್ ಮಾಡೋ ಅಂಥ ವಿಷಯಗಳು ತುಂಬಾ ಇದೆ. ನಾನು ಕೂಡ ಕಾಯ್ತಾ ಇದ್ದೀನಿ ಯಾವಾಗ ಶೇರ್ ಮಾಡಬೇಕು ನಿಮ್ಮ ಜೊತೆ ಅಂತ. ಸೊ ಹಾಗಾಗಿ ಪ್ರತಿಯೊಂದು ವೀಡಿಯೋನೂ ನೋಡಿ, ನಿಮಗೆ ಎಲ್ಲ ಅಪ್ಡೇಟ್ಸು ಸಿಗುತ್ತೆ. ಏನು ಗುಡ್ ನ್ಯೂಸು, ಆ ಸರ್ಪ್ರೈಸ್ಗಳು, ಏನು ಶಾಕ್ಗಳು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗ್ತಿದೆ. ನೀವು ನಾನ್ ಸ್ಟಿಕ್ ಯೂಸ್ ಮಾಡ್ಬೋದು, ಇಲ್ಲ ಸ್ಟೀಲಿಂಗಾದರೆ ಕೆಳಗಡೆ ಒಂದು ಸ್ವಲ್ಪ ಕಪ್ದಾಗ ಆಗಿಬಿಡುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಸೊ ನೋ ಪ್ರಾಬ್ಲಮ್, ನೋ ಇಶ್ಯೂ. ಇದಕ್ಕೆ ಒಂದೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಒಂದು ಮೀಡಿಯಮ್ ಫ್ಲೇಮಲ್ಲಿ. ಸೊ ಬೆಂಡೆಕಾಯಿ ಈ ರೀತಿ ಮಾಡಿಕೊಡಿ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದು ಚಪಾತಿ, ರೈಸು, ಮುದ್ದೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ನಾನು ಮೀಡಿಯಮ್ ಕರಿ ಥರ ಮಾಡ್ತೀನಿ, ಗ್ರೇವಿ ಇರುತ್ತೆ ಕನ್ಸಿಸ್ಟೆನ್ಸಿಲಿ, ಹಾಗಾಗಿ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೇ ಡೈರೆಕ್ಟಾಗಿ ನಾನು
ಟೊಮ್ಯಾಟೊ ಮತ್ತು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಡೈರೆಕ್ಟಾಗಿ ಇದೊಂಥರ ನಿಮಗೆ ಹೊಸ ಪ್ರೊಸೀಜರ್ ಅಂತ ಅನಿಸ್ಬೋದು. ಸೊ ಗೊತ್ತಿರೋರಿಗೆ ಹೊಸದಂತ ಏನು ಅನಿಸೋದಿಲ್ಲ. ಸೊ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಟೊಮ್ಯಾಟೊ ಈರುಳ್ಳಿ ಎಲ್ಲ ಬೇಗನೆ ಮೆತ್ತಗಾಗುತ್ತೆ, ಫ್ರೈ ಕೂಡ ಆಗೋಗುತ್ತೆ. ಒಂಚೂರು ಒಂದು 5 ನಿಮಿಷ ಹಿಂಗೆ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಕಲ್ಲುಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ, ಬೇಗ ಫ್ರೈ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ತುಂಬಾ ಈಸಿ. ಇದಕ್ಕೂ ಮುಂಚೆ ನೀವು ಒಂಚೂರು ಬೇಳೆನ ವಾಶ್ ಮಾಡಿಬಿಟ್ಟು ಅದನ್ನು ಮೆತ್ತಗಾಗೋವರೆಗೂ ಕೂಗಿಸ್ಕೊಳ್ಳಿ. ಇಲ್ಲ ಮೆತ್ತಗಾಗಿಲ್ಲ ಅಂದರೆ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ, ಸ್ವಲ್ಪ ಮೀಡಿಯಮ್ ಸ್ಮ್ಯಾಶ್, ಫುಲ್ ಬೇಡ. ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣಿನ ರಸನ ಹಾಕ್ಕೊಂಡೆ. ಆ್ಯಂಡ್ ಒಂಚೂರು ಬೆಲ್ಲನ ಹಾಕ್ಕೊಂಡ್ರೆ ರುಚಿ ಇರುತ್ತೆ ಅಂತ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ನಿಮಗೆ ಈ ತಳ ಅಂಟೋದೆಲ್ಲ ಆಗಲ್ಲ, ಬಟ್ ನಾನು ಸ್ಟೀಲಲ್ಲೇ ಮಾಡಿದೆ. ಇವಾಗ ನೋಡಿ ಬೇಳೆನ ಕೂಗಿಸ್ಕೊಂಡಿದ್ದೆ, ಚೆನ್ನಾಗಿ ಒಂಚೂರು ಮಸದ್ಬಿಟ್ಟು ಒಂದು ಸ್ವಲ್ಪ ಇದಕ್ಕೆ ಡೈರೆಕ್ಟಾಗಿ ನೀರು, ಅದರಲ್ಲಿ ಎಷ್ಟಿರುತ್ತೆ ಅಷ್ಟು ನೀರು ಸಮೇತನ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಬೇಳೆಗೆ ನಾನೇನು ಉಪ್ಪು, ಅರಿಶಿನ, ಎಣ್ಣೆ ಏನೂ ಹಾಕಿಲ್ಲ, ಜಸ್ಟ್ ಬೇಳೆ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಕುದಿಸ್ಕೊಂಡಿದ್ದೆ ಅಷ್ಟೇ. ಇದಕ್ಕೆ ಒಂಚೂರು ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಒಂಚೂರು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವುದೇ ಸಾಂಬಾರು ಪುಡಿ ಇದೆ ಅದನ್ನು ಯೂಸ್ ಮಾಡ್ಕೋಬೋದು. ಒಂದು 2ರಿಂದ 3 ಸ್ಪೂನ್ ಹಿಡಿಯುತ್ತೆ. ಏನಕ್ಕಂದರೆ ಬೆಂಡೆಕಾಯಿ ಸ್ವಲ್ಪ ಜಾಸ್ತಿ ಇದೆ, ಇನ್ನೂ ಸ್ವಲ್ಪ ಜಾಸ್ತಿ ಇದ್ದರೆ ಇನ್ನೂ ಸ್ವಲ್ಪ ಬೇಕಾಗುತ್ತೆ ಜಾಸ್ತಿ. ಕಡಿಮೆ ಇದ್ದರೆ ಕಡಿಮೆ ಯೂಸ್ ಮಾಡಿ ಸಾಂಬಾರು ಪೌಡರು. ಸೊ ಸಾಂಬಾರು ಪೌಡರ್ ಹಾಕಿದ್ಮೇಲೆ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಖಾರಕ್ಕೆ ಎಲ್ಲೂ ಕೂಡ ನಾನು ಖಾರ ಯೂಸ್ ಮಾಡಿಲ್ಲ, ಅಂದರೆ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಿಲ್ಲ. ಅಚ್ಕಾರದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಕೂಡ ಅಷ್ಟೇ, ನಿಮಗೆ ಸ್ಪೈಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೋದು. ಆದಷ್ಟು ಇವಾಗ ಸಮ್ಮರ್ ಕಮ್ಮಿ ತಿನ್ನೋದೇ ವಾಸಿ ಖಾರ ಎಲ್ಲನೂ. ಇದಕ್ಕೆ ಬೇಕಾಗಿರೋಷ್ಟು ನೀರನ್ನ ಹಾಕ್ಕೊಂಡು 50% ಆಗಲೇ ಬೆಂದಿದೆ. ಸೊ 60-70% ಬೆಂದಿದೆ. ಇನ್ನೇನು 30-40% ಏನಿದೆ, ಸೊ ಅಷ್ಟನ್ನ ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ಸಾಂಬಾರು ಏನಿದೆ ಗಟ್ಟಿ ಕೂಡ ಆಗುತ್ತೆ. ಸೊ ಅಷ್ಟೇ, ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಈಸಿಯಾಗಿರೋದು ಬೆಂಡೆಕಾಯಿ ಕರ್ರಿ, ಇಲ್ಲ ಬೆಂಡೆಕಾಯಿ ಗ್ರೇವಿ ಅನ್ಬೋದು, ಬೆಂಡೆಕಾಯಿ ಸಾಂಬಾರು ಅನ್ಬೋದು. ಸೊ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ರೈಸ್ಗೆ, ಮುದ್ದೆಗೆ, ಚಪಾತಿ, ರೊಟ್ಟಿಗೆ. ಟ್ರೈ ಮಾಡಿ ನೋಡಿ. ಆ್ಯಂಡ್ ಕೊನೆಗೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಆಯಿಲು, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಜಚ್ಕೊಂಡಿರೋಂಥದ್ದು, ಕರಿಬೇವಿನ ಸೊಪ್ಪು ಮತ್ತು 2 ಒಣಮೆಣ್ಸಿನ್ಕಾಯಿ. ಸೊ ಇಷ್ಟನ್ನು ಕೊನೆಗೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಈರುಳ್ಳಿ ನಾನು ಆ್ಯಡ್ ಮಾಡಿಲ್ಲ, ಓಕೆನಾ. ಸೊ ಒಗ್ಗರಣೆ ಹಾಕಿ ಇನ್ನೊಂದು 2 ನಿಮಿಷ ಕುದಿಸ್ಕೊಂಡ್ರೆ ಮುಗೀತು. ಯಮ್ಮಿ ಆಗಿರೋದು ಮತ್ತು ಟೇಸ್ಟಿ ಹೆಲ್ತಿಯಾಗಿರೋದು ಲೇಡೀಸ್ ಫಿಂಗರ್ ಕರ್ರಿ ರೆಡಿ ಆಗುತ್ತೆ. ಆ್ಯಂಡ್ ರೆಸಿಪೀಸ್ ಯಾರಾದರೂ ಟ್ರೈ ಮಾಡ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆವಾಗ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ, ನನ್ನ ರೆಸಿಪೀಸ್ ಎಲ್ಲ ನೀವು ಟ್ರೈ ಮಾಡ್ತಿದ್ದೀರಾ ಅಂತ. ಹಾಯ್ ಗಾಯ್ಸ್, ಬಂದೆ ಡ್ಯೂಟಿ ಮುಗಿಸ್ಕೊಂಡು. ಸೊ ಇವಾಗ ಹಾಲು ಮಾಡೋಣ ಅಂತ ಮಕ್ಕಳಿಗೆ. ಸೊ ಎಕ್ಸಿಬಿಷನಿಗೆ ಕೂಡ ಹೋಗೋಕ್ಕಾಗ್ತಾಯಿಲ್ಲ, ನೋಡಬೇಕು. ಇವತ್ತಿಲ್ಲ ನಾಳೆ ಪ್ಲ್ಯಾನ್ ಮಾಡಬೇಕು. ಇವತ್ತಾಗಲೇ ಬುಧವಾರ, ನಾಳೆ ಗುರುವಾರ, ಶುಕ್ರವಾರ ಹಬ್ಬ. ರಶ್ ಇರುತ್ತೇನೋ ನಾಳೆ. ಅಮ್ಮ ಏನೋ ಫುಲ್ ಕ್ಲೀನಿಂಗ್ ಇಟ್ಕೊಂಡಿದ್ದಾರೆ ಮನೇಲಿ, ಹೋಗೋಕ್ಕಾಗ್ತಾಯಿಲ್ಲ. ಸೊ ನೋಡಬೇಕು, ಪ್ಲ್ಯಾನ್ ಮಾಡಬೇಕು. ಮುಗ್ದೋಗ್ಬಿಡುತ್ತೆ ಅನಿಸುತ್ತೆ ಈ ವೀಕ್ಗೆ. ಸೊ ನಮಗೆ ಹಬ್ಬದ ದಿನ ಏನು ರಜೆ ಇಲ್ಲ. ಸೊ ಅದು ತಮಿಳ್ನಾಡು ಬೇಸ್ಡ್ ಕಂಪನಿ ಆಗಿರೋದ್ರಿಂದ ಯಾಕೋ ರಜೆ ಇಲ್ಲ. ಬಟ್ ಮೇನ್ ಇದಕ್ಕೆಲ್ಲ ಕೊಡ್ತಾರೆ. ಕೆಲವೊಂದು ಕಡೆ ಶಿವರಾತ್ರಿ ಕೊಡ್ತಾರೆ, ಕೆಲವೊಂದು ಕಡೆ ಕೊಡಲ್ಲ. ಸೊ ಇಲ್ಲೂ ಏನಿಲ್ಲ. ನಾವು ಅಷ್ಟೊಂದೇನು ಹಬ್ಬ ಏನು ಗ್ರ್ಯಾಂಡಾಗಿ ಆ ಥರ ಎಲ್ಲ ಸೆಲೆಬ್ರೇಷನ್ ಏನು ಮಾಡಲ್ಲ. ಇಟ್ಸ್ ಓಕೆ, ಆ ಥರ ಏನಿಲ್ಲ. ಏನು ಲಶಿ, ಇದು ನಮ್ಮ ಅಕ್ಕ ತಂದ್ಕೊಟ್ಟಿದ್ದು ಬುಕ್ಕು. ಹೆಂಗೆ ಮಾಡಿದಾಳೆ ನೋಡಿ, ಮೈ ಬುಕ್ ಅಂತ. ಇದು ಅಮೆಝಾನಲ್ಲಿ ಏನೋ ಬುಕ್ ಮಾಡಿದ್ದು ಅನಿಸುತ್ತೆ. ಇರು ಇದರಲ್ಲಿ ಹೆಂಗೆ ಅಂದರೆ 3+ ಇಯರ್ಸ್ ABCD 1 2 3 ಮತ್ತು ಕ್ಲಾಕ್, ರೈಮ್ಸು, ಫ್ರೂಟ್ಸು, ವೆಜಿಟೇಬಲ್ಸು, ಅನಿಮಲ್ಸು, ಬಸ್, ಟ್ರಾನ್ಸ್ಪೋರ್ಟೇಷನ್ನು, ಇಲ್ಲಿ ಏನೇನು ರಿಲೇಷನ್ಶಿಪ್ಪು, ಮತ್ತು ಕೆಲವೊಂದು ಫಿಶ್, ಅಕ್ವಾಟಿಕ್ ಅನಿಮಲ್ಸು, ಸ್ಟೋರಿ ಟೆಲ್ಲಿಂಗು. ಸೊ ಇಷ್ಟು. ಆಮೇಲೆ ರೈಮ್ಸ್ ಕೂಡ ಇದೆ. ಏನು ಇಲ್ಲಿ ಪ್ರೆಸ್ ಮಾಡಬೇಕು, ವಾಲ್ಯೂಮ್ ಪ್ಲಸ್ ಮೈನಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ಸ್ವಿಚ್ ಇರುತ್ತೆ, ಇಲ್ಲಿ ಪ್ರೆಸ್ ಮಾಡಬೇಕು. ನಮಗೆ ಏನು ಲೆಸನ್ ಬೇಕು ಅಂದರೆ
ಸೊ ಇಲ್ಲಿ ಸ್ವಿಚ್ ಮಾಡಬೇಕು. ಇದಕ್ಕೆ ಹಿಂದೆಗಡೆ ಸೆಲ್ ಹಾಕಬೇಕು, ಇಲ್ಲಿ ತೆಗಿಯೋಕ್ಕೆ ಬರ್ತಾ ಇಲ್ಲ. ಇವತ್ತು ಒಂದು ಸ್ವಲ್ಪ ತೆಗೆದು ಹಾಕೋಣ ಅಂತ. ಸೊ ಏನೇ ಒತ್ತಿದ್ರೂ A B C ಅಂತ ಒತ್ತಿದ್ರೆ ಬರುತ್ತೆ, ವಾಲ್ಯೂಮ್ ಪ್ಲಸ್ ಮೈನಸ್ಸು. ರೀಡ್ ಅಂದರೆ ಅದೇ ರೀಡ್ ಮಾಡುತ್ತೆ, ಇಲ್ಲ ಪರ್ಟಿಕ್ಯುಲರ್ಲಿ ಅದನ್ನೇ ಪ್ರೆಸ್ ಮಾಡಿದ್ರು ಅದೊಂದು ಹೇಳುತ್ತೆ. ಸೊ ಎಲ್ಲ ಒಂಥರ ಬೇಸಿಕ್ಸ್ ಬುಕ್, ಲೆಸನ್ಸು, ಅನಿಮಲ್ಸು, ಬರ್ಡ್ಸು, ಅಕ್ವಾಟಿಕ್ ಅನಿಮಲ್ಸು ಮತ್ತು ಸ್ಟೋರಿ ಎಲ್ಲನೂ ಇದೆ. ಸೊ ಇವತ್ತೇನಾದರೂ ಮಾಡಿ ಇದನ್ನು ಸ್ವಲ್ಪ ಟೈಟ್ ಇದೆ, ತೆಗೆದುಬಿಟ್ಟು ಸೆಲ್ ಹಾಕಬೇಕು. ಚೆನ್ನಾಗಿದೆ ಇದು. ಲಿಂಕ್ ನನಗೆ ಗೊತ್ತಿಲ್ಲ, ಬೇಕಿದ್ರೆ ನೀವು ಅಮೆಝಾನಲ್ಲಿ ನೋಡಿ. ನಮ್ಮ ಅಕ್ಕ ಅಮೆಝಾನಲ್ಲೇ ಬುಕ್ ಮಾಡಿ ಕಳಿಸಿದ್ದು. ಸೊ ಪಾಪುಗೆ ಗಿಫ್ಟ್ ಅಂತ. ಸೊ ಮೈ ಬುಕ್ ಅಂತ ಹೊಡೀರಿ ನೋಡೋಣ, ಮೈ ಬುಕ್ ಅಂತ ನೋಡಿ ಸಿಗುತ್ತೆ ನಾವು ಅಮೆಝಾನಲ್ಲಿ. ಎಲ್ಲ ಹೆಂಗೆ ಗೀಚ್ ಹಾಕ್ಬಿಟ್ಟವಳೆಲ್ಲ ಸ್ಕೆಚ್ ಪೆನಲ್ಲಿ. ಸೊ ಅವಾಗೊಂದು ಸತಿ ನಾನು ಸೆಲ್ಲೆಲ್ಲ ಹಾಕಿ ನೋಡಿದ್ದೆ, ಚೆನ್ನಾಗಿ ವರ್ಕ್ ಆಗಿತ್ತು. ಆಮೇಲೆ ಸೆಲ್ ಏನಕ್ಕೋ ತೆಗೆದುಬಿಟ್ರಿ ಮಕ್ಕಳು. ಸೊ ಮತ್ತೆ ಹಾಕಿ ಓದಿಸಿದ್ರೆ ಅವ್ರಿಗೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಸೊ ಇದು ನನ್ನ ಡಿನ್ನರ್. ಚಪಾತಿ, ಎಗ್ ಕರಿ, ಎಗ್ ಬಾಯ್ಲ್ಡು, ಅದಕ್ಕೆ ಪೆಪ್ಪರ್ ಹಾಕಿದ್ದೀನಿ, ಆ್ಯಂಡ್ ಲೇಡೀಸ್ ಫಿಂಗರ್ ಕರ್ರಿ. ಸೊ ಗುಡ್ ನ್ಯೂಸಸ್ ಏನು ಬೇಕು ನಿಮಗೆ ಗೊತ್ತಾಗಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.